ಓಕೆ ಥ್ಯಾಂಕ್ ಯು ಅಂಕಲ್. ಗಾಯತ್ರಿ ಅವರೇ ಹೇಗಿದೆ ಊಟ? ಶುರು ಮಾಡಿಲ್ವ ಇನ್ನ ನೀವು? ಹೇಗಿದೆ ನಿಮ್ಗೆ? ರೇಣು ಹೆಂಗಿದೆ ಮಗ? ಊಟನ ನೀನಾ? ನಾವು ಯಾವಾಗ ಆಲ್ವೇಸ್ ನಾವು ಎವರ್ ಗ್ರೀನು. ಬನ್ನಿ 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 ನೋಡಿ ಬರ್ತಾವ್ರೆ ನಮ್ಮ ಮೊಬೈಲ್ ಊಟದ ಸರ್ವಿಸ್ ಇದು. ಗುರು ಹೇಗಿದೆ ಗುರು ಊಟ? ಟೆರಿಫಿಕ್ ಅಲ್ಲ? ಸೂಪರ್. ಯಾರು ನಾಚಿಕೆ ಪಡ್ಕೋಬೇಡಿ, ಆರಾಮಾಗಿ ತಿನ್ರಿ. ಡೋಂಟ್ ಫೀಲ್ ಶೈ ಪ್ಲೀಸ್. शर्माना मत यार. थैंक यू. कैसा है खाना? मस्त. थैंक यू. ಮುನಿ ಹೆಂಗಿದೆ ಊಟ? ಹಂಗೆ ಮಾತು ಬರಬಾರ್ದು. ಎಲ್ಲಿ ತಟ್ಟ ಖಾಲಿ ಕಾಣಿಸ್ತು ತುಂಬಿಸ್ತಾ ಇರ್ಬೇಕು. ರೀಫಿಲ್ ಮಾಡ್ತಾ ಇರ್ಬೇಕು. ರೀಫಿಲ್ಲು ಮುನಿ ನೀನು ಫಿಲ್ ಆಗಿದೆ ಪರವಾಗಿಲ್ಲ. ವೆರಿ ಗುಡ್ ಎಲ್ಲ ಊಟ ಮಾಡ್ತಾ ಇದ್ದಾರೆ. ನನ್ನೇ ತೆಗ್ತಾ ಇದ್ದಾರಲ್ಲ. Hi Dux. Hi Dux. No Durgi uncle. No uncle. Dux. Short form ರೀ. ಕಷ್ಟ ಆಯ್ತು ಮಕ್ಕಳಿಗೆ. ಚಿನ್ನು. ಹಾಯ್. ಸರ್ ಹೆಂಗಿದೆ ಸರ್? ಊಟ ಹೆಂಗಿದೆ ಸರ್? ಚೆನ್ನಾಗಿದೆಯಾ? ಇನ್ನು ಸ್ಟಾರ್ಟ್ರಲ್ಲಿ ಇದ್ದೀರಾ? ಆರಾಮಾಗಿ ತಿನ್ನಿ ಬರೋಲ್ಲ. ಲಾಂಗ್ ಇನ್ನಿಂಗ್ಸ್ ನಿಮ್ಮದು. ಇದು 5 ಡೇ ಟೆಸ್ಟ್ ಮ್ಯಾಚು. ಹೆಂಗಿದ್ದಾರೆ ಊಟ? ಚೆನ್ನಾಗಿದೆಯಾ ಆಂಟಿ? ನೀವು ಊಟನೇ ಮಾಡ್ತಿಲ್ಲ. ओके ये गैंग नहीं वहाँ कहाँ पे प्लेट ही नहीं है आपके पास? प्लेट कहाँ है आपका? मैं कभी देखा ही नहीं आपका प्लेट. कभी देखा नहीं मैंने. शुरुआत करें? लेट्स स्टार्ट अगेन. एल्री नहीं मुटा टट्टे एल्री. ओके वेरी गुड. पलक भाई कैसा है खाना? हमारे जैसे बैट्समैन नहीं. वेरी गुड. नहीं इट्स लॉन्ग इनिंग्स 5 डे इनिंग्स. Keep batting. ಬರೀ ಮರ ಗಿಡ ಬರೀ ಬೇರೆ ಕಾಣಿಸ್ತಾರೆ. ಊಟ ಮಾಡಿದ್ರಾ? ಓ ನಮ್ದಾಯ್ತು. ಕೇಳ್ತಿರಾಗಲೇ ರೆಕಾರ್ಡ್ ಆಗುತ್ತೆ. ಹೇಗಿದೆ ಕೆಲಸ? ನಾನೆಲ್ಲ ಲಿಂಬ್ರಿಕಲ್ಲಿದ್ದೆ ಒಂದು ವರ್ಷ, ಲೆಟ್ರಿಕಿನಲ್ಲಿ ಒಂದು ವರ್ಷ ಇದ್ದೆ. ಏನು ಡಿಸೆಂಬರಲ್ಲಿ ಮದುವೆ ಆಗ್ತಿದ್ದಾನೆ. ಮುಖದಲ್ಲಿ ಕಳೆ ನೋಡುವ ಗೊತ್ತಾಗುತ್ತೆ ಈಗಲೇ. ಭಯ ಜಾಸ್ತಿ ಆಗುತ್ತೆ ಈಗ. ನಂಬರ್ ಎಷ್ಟಪ್ಪ ನಿಮ್ಮದು? ನಂಬರ್ 10. ನಿಮ್ಗೆ ಗೊತ್ತು, ನೀವು ಅಲ್ಲೇ ಇದ್ರಾ? ನನ್ನ ನಂಬರ್ 9 ಇದ್ದೆ. ಒಬ್ಬೊಬ್ಬರ 9 ಬಂದ ಮೇಲೆ ಬಿಟ್ಟು ಇರ್ಬೇಕಂತ.
ಇಂಟ್ರೊಡ್ಯೂಸ್ ಮಾಡ್ಕೊಳಕ್ಕೆ. ನೋಡಿ ಫೇಸ್ಬುಕ್ ತರ ಮಾಡ್ಬೇಕು. ಮಾಧವ್ ಭೀಮಾ ಮಾಧವ್ ಕುಂಭಕರ್ಣ ನೀವು ನನಗೇನಿಲ್ಲ, ಇವತ್ತೇನು ತಕ್ಕೊಳ್ತೀನಿ. ನೀವು ನಾರಾಯಣ ಮಾಡ್ತೀರಾ ನಾರದನ್ನು ಮಾಡ್ತೀರಾ, ನೀವು ಮಾಡ್ತೀರಾ. ನಾಟಕ ಮಾಡೋಣ. ನಾರದ ಮಹರ್ಷಿ ನೀವೇ ಹೀರೋ. ಅದು ಇವನು ಕೇಳಿಲ್ಲ ಅಂದ್ರೆ ಕೊಡಲಿಲ್ಲ ಅಂದ್ರೆ ತುಂಬಾ ಕಷ್ಟ. ಕಥೆ ಹೇಳ್ತಾ ಇರ್ತಾರೆ. ಗಣೇಶನ ದೇಹವನ್ನು ಏನಾದ್ರು ಮಾಡ್ಕೋ ಅಂತ ಹೇಳಿ ಹೇಳ್ತಾರೆ. ಆಗ ಶಿವನ ವಾಹನವಾದ ನಂದಿ ಹೋಗಿ ಅವನ ಹೊಟ್ಟೆಯನ್ನು ಸೀಳು ಬೀಳುತ್ತೆ. ಆಗ ಮಹೇಶ್ವರ ಸರ್ವೇಶ್ವರ ಮೆಚ್ಕೊಂಡ ಶ್ರೀ ಮಹಾವಿಷ್ಣು ನಿಮಗೆ ಏನಾದ್ರೂ ವರ ಬೇಕಾದ್ರೆ ಕೊಡು ಅಂತ ಹೇಳಿ ಹೇಳ್ತಾನೆ. ಏನಿಲ್ಲ, ನಾ ಜಗತ್ತಿನಲ್ಲಿ ಪ್ರಸಿದ್ಧವಾಗಬೇಕು ಅಂತ ಹೇಳಿ ಕೇಳ್ಕೊತಾನೆ ಅಷ್ಟೇ. ಆದ್ಮೇಲೆ ಆಗ ಎಲ್ಲರೂ ಸಂತೋಷಪಟ್ಟು ವಿಷ್ಣುಮೂರ್ತಿ ತನ್ನ ಲೋಕಕ್ಕೆ ಹೋಗ್ತಾನೆ. ಬ್ರಹ್ಮ ದೇವತೆಗಳೆಲ್ಲರೂ ಅವರು ತಮ್ಮ ತಮ್ಮ ಲೋಕಕ್ಕೆ ಹೋಗ್ತಾರೆ. ಬರ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ತುಂಬಾ ದಿನದಿಂದ ನೋಡಿದ್ರೆಲ್ಲ ಶಿವನ ಅವ್ರ ಮನೆಯನ್ನ ಹೋಗಿ ಚೆನ್ನಾಗಿ ತಯಾರಾಗೋಣ ಅಂತ ಹೇಳಿ ಅವರು ಸ್ನಾನವನ್ನೆಲ್ಲ ಮಾಡಿ ತಯಾರಾಗೋಣ ಅಂತ ಹೇಳಿ ಹೋಗ್ತಾರೆ. ಆ ಪಟ್ಟಣಕ್ಕೆ ಆಗ ತುಂಬಾ ಕೂಲಾಗಿರ್ತಾನೆ. ಅವ್ನು ಶರವನ್ನು ಕಡ್ದು ಬಿಟ್ಟಿದ್ದೀನಿ, ಹೋಗಿದ್ದಾನೆ. ಸೊ ನಾನು ಒಳಗೆ ಬಂದ್ಬಿಟ್ಟಿನಿ ಅಂತ ಹೇಳ್ಬೇಕಾನೆ. ಆಗ ಅಯ್ಯೋ, ನಾನು ಅತ್ಯಂತ ಪ್ರೀತಿಯಾಗಿ ನಾವು ಮಾಡ್ಕೊಂಡಿದ್ದ ಹುಡುಗ, ನನ್ನ ಮಗ, ಅವನ ಶರವನ್ನು ಹೇಗೆ ಕಳಿತೀನಿ, ನಂಗೆ ಆ ಮಗನೇ ಬೇಕು ಅಂತಂದೇಳಿ ತುಂಬಾ ಹಠ ಮಾಡ್ತಾಳೆ. ಅಲ್ಲಾದ್ರೂ ಯಾರಾದ್ರೂ ಆಗ್ಲಿ, ಯಾವ ಜಂತು ಆಗ್ಲಿ ಈ ಅಡವಿಯಲ್ಲಿ ಉತ್ತರ ದಿಕ್ಕಿನಲ್ಲಿ ಕೈಯನ್ನು ಇಟ್ಟು ಮಲಗಿದ್ದ ಯಾವುದಾದ್ರೂ ಪ್ರಾಣಿಯನ್ನಾಗಲಿ ಛೇದ ಮಾಡಿ ತಂದ್ಬಿಡಿ ಅಂತ ಹೇಳ್ತಾರೆ. ಎಲ್ಲರೂ ಅಡವಿಯಲ್ಲಿ ಹೋಗಿ ನೋಡ್ತಾ ಇರ್ತಾರೆ. ನೋಡಿದ್ರೆ ಅಲ್ಲಿ ಒಂದು ಗಜ, ಒಂದು ಆನೆ ಉತ್ತರ ದಿಕ್ಕಿನಲ್ಲಿ ತಲೆ ಮಾಡಿ ಮಲ್ಕೊಂಡಿರುತ್ತೆ. ಅದು ಶಿರವನ್ನು ಕರ್ಕೊಂಡು ಬಂದು ಶಿವಗೆ ಕೊಡ್ತಾರೆ. ಆ ಶಿರವನ್ನು ಇಟ್ಟು ಬಾಲಕಿಗೆ ಪ್ರಾಣವನ್ನು ಕೊಡ್ತಾರೆ. ಇದು ಇನ್ನೊಂದು ಕಥೆ. ಇನ್ನೊಂದು ಕಥೆನೂ ಇದೆ. ಸೊ ಹಿಂಗ ಆ ಗಜಮುಖನು, ಆ ಗಣೇಶನು, ಅವನ ಹೆಸರು ಕುಮಾರಸ್ವಾಮಿ. ಈ ದೇವಗೌಡ ಮಗ ಅಲ್ವಾ? ನಮ್ಮ ಗೌಡ್ರು ಸ್ವಾಮಿ ಅವರು ಸ್ವಾಮಿ ಹಿಂಗಂದ್ರು. ತುಂಬಾ ಬಹಳಷ್ಟು ವಿಘ್ನಗಳು ಬರ್ತಾ ಇದೆ. ಸೊ ಈ ವಿಘ್ನಗಳಿಗೆಲ್ಲ ಒಂದು ಆಧಿಪತ್ಯ ಯಾರಾದ್ರೂ ಕೊಡಬೇಕು ಅಂತ ಹೇಳಿ ಎಲ್ಲರೂ ಮುನಿಗಳು, ದೇವತೆಗಳು ಎಲ್ಲ ಬೇಡ್ಕೋತಾರೆ. ಬೇಡ್ಕೊಂಡ್ರೆ ಆಗ ಹೇಳ್ತಾರೆ, ನಾವು ವಿಘ್ನೇಶ್ವರನ್ನ ಮಾಡಬಹುದು ಅಂತಂದೇ ಹೇಳ್ತಾರೆ. ಆಗ ಕುಮಾರಸ್ವಾಮಿ ಏನಂತಂದ್ರೆ, ನಮ್ಮ ಬಿದ್ದಗಾಗಿರ್ತಾನೆ, ಓಡಕ್ಕೆ ಬರಲ್ಲ, ಏನಿಲ್ಲ, ಅವನ್ನ ವಿಘ್ನರಾಜವಾಗಿ ವಿಘ್ನರಾಜ ಅಂತ ಮಾಡಿಬಿಟ್ರೆ ತುಂಬಾ ಕಷ್ಟ ಅಲ್ಲ. ಆವಾಗ ವಿಘ್ನರಾಜ ಒಂದು ಪೊಸಿಷನ್ ಸಿಕ್ತು. ಈ ಹ್ಯಾಪಿ ಎಲ್ಲರೂ ಪಾರ್ಟಿ ಮಾಡ್ಕೋತಾ ಇರ್ತಾರೆ. ತುಂಬಾ ಫುಲ್ ಊಟ ಆಗತ್ತೆ. ಎಲ್ಲ ಊಟ ಆದಾಗ ವಿಘ್ನೇಶ ಭೋಜನ ಪ್ರಿಯ ಮಾಡಿರ್ತಾರೆ, ಊಟ ಮಾಡಿರ್ತಾನೆ. ಬಂದು ಥ್ಯಾಂಕ್ ಯು ಅಂತ ಹೇಳಬೇಕಲ್ಲಿ ಅಪ್ಪ ಪಾರ್ವತಿ ಪರಮೇಶ್ವರಿಗೆ, ತಂದೆ ತಾಯಿಗಳಾದ ಪಾರ್ವತಿ ಪರಮೇಶ್ವರಿಗೆ ಬಂದು ನಮಸ್ಕಾರ ಮಾಡೋಣ ಅಂತ ನೋಡ್ತಾನೆ. ತುಂಬಾ ಊಟ ಮಾಡಿದ್ದಾನೆ, ಜಗ್ಗಿ ಹೊಟ್ಟೆ ತುಂಬಾ ಬಂದಿದೆ, ನಮಸ್ಕಾರ ಮಾಡೋಣ ನೋಡ್ತಾನೆ. ನೋಡಿ ತುಂಬಾ ಕಾಮಿಡಿ ಆಗಿದೆ ಕಂಡು ಪಾಪ ನಕ್ಕು ಬಿಡ್ತಾನೆ. ನಗು ಬರುತ್ತೆ, ನಗು ಬಂದು ನಗು ಬಿಡ್ತಾನೆ. ನಗ್ಗತ್ತೆ. ಆಗ ತುಂಬಾ ಸಿಟ್ಟು ಬರುತ್ತೆ ವಿಘ್ನೇಶ್ವರಗೆ ಮತ್ತು ತಾಯಿಯಾದ ಮಗನ ಮೇಲೆ ಯಾರಾದ್ರೂ ಅಣಿಸಿದ್ರೆ, ಯಾರು ಮಾಡಿದ್ರೆ ತಾಯಿಗೆ ತುಂಬಾ ಸಿಟ್ಟು ಬರುತ್ತೆ. ಪಾರ್ವತಿಗೆ ತುಂಬಾ ಸಿಟ್ಟು ಬಂದು, ಯಾರಾದ್ರೂ ಈ ವಿನಾಯಕ ಚೌತಿ ದಿನ ಚಂದ್ರ ದರ್ಶನವನ್ನು ಮಾಡಬೇಕಾದ್ರು ಅವ್ರಿಗೆ ಎಲ್ಲ ನೀಲ ಆಭರಣಗಳು ಬರ್ತವೆ. ಸೊ ಅವರು ಏನು ಮಾಡೋದು ಅವ್ರ ಮೇಲೆ ಯಾವುದೋ ಒಂದು ಕೆಟ್ಟದ್ದಾಗಿ ಬರುತ್ತೆ ಅಂತ ಹೇಳಿ ನಮಗೆ ಚಂದ್ರಗೆ ಶಾಪ ಕೊಡ್ತಾರೆ. ಅದು ಪ್ರಭಾವದಿಂದನೇ ಹೇಳ್ತಾರೆ ಪೂರ್ವಕಾಲದಿಂದ ಯಾರು ವಿನಾಯಕ ಚೌತಿ, ವಿಘ್ನೇಶ್ವರ ಚೌತಿ ದಿನ ಚಂದ್ರ ದರ್ಶನವನ್ನು ಮಾಡ್ಕೋಬಾರದು. ಹಾಗೆ ಮಿಕ್ಕ ದೇವತೆಗಳು, ಮುನಿಗಳು ಎಲ್ಲ ಕೇಳ್ತಾರೆ, ಸ್ವಾಮಿ ಆಗಲೇ ಹುಣ್ಣಿಮೆ
ವಾಸ ಆಗಿರ್ತಾರೆ. ಅಲ್ಲಿ ಚಂದ್ರ ಬರ್ತಾ ಇರ್ತಾನೆ, ಅರ್ಧ ಚಂದ್ರಾಕಾರವಾಗಿ ಆಗಾಗ್ಗೆ ಬರ್ತಿರ್ತಾನೆ. ಆಗ ಚಂದ್ರವನ್ನು ನೋಡಿದಾಗ ಇರೋದು ತುಂಬಾ ಕಷ್ಟ. ಸೊ ಇದಕ್ಕೆ ಯಾವ್ದಾದ್ರು ಉಪಾಯ ಇದ್ರೆ ನೋಡಿ, ಯಾವತ್ತು ಹೇಗಾದ್ರೂ ಚಂದ್ರವನ್ನು ನೋಡ್ತೀವಿ, ನೋಡಿದ್ರೆ ತಪ್ಪು ಇಲ್ದಂಗೆ ಯಾವ್ದಾದ್ರು ಉಪಾಯ ಇದೆಯಲ್ಲ ಅಂತ ಹೇಳಿ ಕೇಳ್ತಾರೆ. ಫಸ್ಟ್ ಪಾರ್ವತಿ ದೇವಿ ಹೇಳ್ತಾರೆ, ಇದಕ್ಕೇನು ಉಪಾಯವಿಲ್ಲ, ಅನುಭವ ಮಾಡ್ಬೇಕಂತಿದೆ ಅಂತ ಹೇಳಿ. ಆಕೆ ಮಗನ ಮೇಲೆ ತುಂಬಾ ಪ್ರೇಮ, ಸೊ ಆ ಶಾಪ ಬೀಳುತ್ತಿಲ್ಲ ಅಂತ ಹೇಳಿ ಅಂತ ಹೇಳ್ತಾರೆ. ಮತ್ತೆ ಇನ್ನ ತುಂಬಾ ಬೇಡ್ಕೋತಾರೆ ಪಾಪ ಋಷಿಗಳು ಮುನಿಗಳು, ಅಮ್ಮ ಯಾವ್ದಾದ್ರು ಉಪಾಯ ಇದ್ರೆ ಹೇಳಿ ಅಂತ ಹೇಳಿ ಹೇಳ್ತಾರೆ. ಅವ್ರು ಹೇಳ್ತಾರೆ, ಅಗ್ನಿದೇವರು ಈ ಋಷಿಪತಿಗಳ ಮೇಲೆ ಮೋಹ ಪಡ್ತಾನೆ. ಮೋಹ ಪಟ್ಟ ಮೇಲಕ್ಕೆ ಮತ್ತೆ ಇವನು ಮೋಹ ಪಡ್ತಾನೆ. ಆ ಋಷಿಗಳು ಮತ್ತೆ ಶಾಪ ಕೊಡ್ತಾರೆ ಅಂತ ಹೇಳಿ ಭಯದಿಂದ ಅಗ್ನಿದೇವರು ಕ್ಷೀಣವಾಗ್ತಾ ಇರ್ತಾರೆ. ಅಂದ್ರೆ ಅಗ್ನಿ ಕಮ್ಮಿ ಆಗ್ತಾ ಇರ್ತದೆ ಆ ಹೋಮಗುಂಡದಲ್ಲಿ. ಹಾಗೆ ಏನಾಗುತ್ತೆ ಅಂದ್ರೆ ಅಗ್ನಿದೇವರು ಪತ್ನಿಯಾದ ಸ್ವಾಹಾದೇವಿ ಋಷಿಪತಿಗಳ ಹಾಗೆ ರೂಪವನ್ನು ಧರಿಸಿದಾಗೆ ಕಾಣಿಸಿ ಆ ವಯಸ್ಸಿನಲ್ಲಿ ಬೀಳ್ತಾಳೆ. ಹಾಗೇನಂದ್ರೆ ಈ ಋಷಿಪತಿಗಳೇ ಅಗ್ನಿದೇವರನ್ನ ಮೋಹ ಮಾಡಿ ಹೋಗಿದ್ದಾರ ಅಂತಂದು ಹೇಳಿ ಅವರಿಗೆ ಈ ಅಪನಿಂದಗಳು ಬರುತ್ತೆ. ಯಾಕೆಂದ್ರೆ ಅವರು ಒಂದ್ಸಲ ಈ ವಿನಾಯಕ ಚತುರ್ಥಿ ದಿನ ಆ ಚಂದ್ರ ದರ್ಶನವನ್ನು ಮಾಡಿರ್ತಾರೆ. ಅದಕ್ಕಂತಂದ್ರೆ ಈ ಋಷಿಪತಿಗಳು ಆ ಅಗ್ನಿದೇವರಿಗೆ ಮೋಹ ಮಾಡಿದ್ದಾರೆ ಅಂತ ಹೇಳಿ ಅಪನಿಂದಗಳು ಕೊಟ್ರೆ ಈ ವೃತ್ತಾಂತವನ್ನು ಎಲ್ಲ ಹೇಳ್ತಾನೆ ಸತ್ರಾಜಿತ. ಹೀಗಾಗಿದೆ ಅಲ್ಲಿ ಹೋಗಿಲ್ಲ ಅಂತ ಹೇಳಿ ಐ ಆಮ್ ಸಾರಿ ಅಂತ ಹೇಳಿ ಮನೆಯನ್ನು ಸರಿ ನನ್ನ ಕ್ಷಮಿಸು, ನಾನು ಸುಮ್ಮನೆ ನಿಮ್ಮ ಮೇಲೆ ಅಪನಿಂದಗಳನ್ನು ಹಾಕಿದ್ದೀನಿ, ಸೊ ನನ್ನ ಕ್ಷಮಿಸು ಅಂತ ಹೇಳಿ ಪಾಪ ಆ ಮಣಿಯನ್ನು ಮತ್ತೆ ಶ್ರೀಕೃಷ್ಣ ಕೊಟ್ಬಿಟ್ಟು ಆ ಸತ್ರಾಜಿತನ ಮಗಳಾದ ಸತ್ಯಭಾಮನ್ನು ಕೂಡ ಶ್ರೀಕೃಷ್ಣ ಕೊಟ್ಟು ಮದುವೆ ಮಾಡಿದ್ರು. ಬರ್ತಲ್ರಿ ನನಗೆ ಬರ್ತಲ್ರಿ ನನಗೆ ಇನ್ನೊಂದು ವರ್ಷ ಆದ್ಮೇಲೆ ಎಂಟ್ರಿ ನೀವು ಬರ್ತಾರ. ಅಲ್ಲ ಗಣಪತಿ ಎದೊಳ್ತೀರಾ? ಅಲ್ಲ ಗಣಪತಿ ಇಲ್ಲೇ ಕೂತವ್ರು ಇಲ್ಲೇ ಹಾಕ್ಬಿಡೋಣ ಅತ್ತಗೆ. Where's the one? Where's the other one? That's the small one. Okay, it's gone behind. शरीरं दर्शयामि धूपदीपानन्तरे नैवेद्यं तात्कालिक ताम्बूलं समर्पयामि सुवर्णपुष्पदक्षिणां समर्पयामि पूजां समर्पयामि शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् गजाननोत्पाकं गजाननं शुम्भनेकदन्तं भक्तानामेकदन्तुपास्मे वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा शिवसिद्धिविनायकाय महामङ्गलनीराजनं समर्पयामि
Come here. Come and stand. We have a slipper now. Mommy will get very excited. That later after they meet. नारायणाय वासुदेवाय धीमहि तन्नो विष्णुप्रचोदयात् महादेवाय धीमहि विष्णुपतिश्री तन्नो लक्ष्मी प्रचोदयात् एकदन्ताय धीमहि गोपकर्णाय धीमहि तन्नो दन्ति प्रचोदयात् ನಮ್ಮ ಪ್ರಬುದ್ಧ ಗೊತ್ತರ ಪ್ರಬುದ್ಧ ಕೊಟ್ಟಿದ್ದಾರ यानि कानिचन पापानि निर्माणकर्तॄणां जातानि तानि निश्चिन्ते प्रदक्षिणं पदे पदे पापोहं पापकर्माणां पापात्मा पापकं भवान् त्राहि मां कृपया देवा शरणागतवत्सला नित्याश्रमं नास्ति त्वमेव शरणं मम तस्मात् कारुण्यभावेन रक्ष रक्षो गणाधिपा ॐ श्रीवरसिद्धिविनायकान् मन्त्रपुष्पं समर्पयामि ಅದೇ ಯಾರಿಗಾದ್ರೂ ಕೊಟ್ಬಿಡ್ರಿ ನೀವು ಬಂದ್ಬಿಟ್ಟು ವಿಘ್ನೇಶ್ವರ ಮಹಾರಾಜ್ ಕೆ ಮಹಾರಾಜ್ ಕೆ ಅದು ಬಿಡೋಕ್ಕೆ ಬಕೆಟ್ಗೆ ತಂದಿದ್ದೀರಾ ಅದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಕರಗಲ್ಲು ಅಂತ ಈಗ ಅದನ್ನ ಎಲ್ಲಿ ಬಿಡ್ತೀರಾ ಅದನ್ನ ನಾನು ಮಣ್ಣಿನ ಗಣೇಶ ಅನ್ಕೊಂಡೆ ಮಣ್ಣಿನ ಮೆಸೇಜ್ ಮಾಡಿದ್ದೀನಿ. ಹೌದಾ ನಂಗೆ ಗೊತ್ತಿರಲಿಲ್ಲ ಅವಲ್ಲ ಹಂಗಲ್ಲ ಈಗ ಎಲ್ಲಿ ಬಿಡೋಣ ಹಂಗಾರೆ ಈಗ ಅದನ್ನ ಇಲ್ಲ ಯಾರು ಹೂವು ಹಣ್ಣು ಯಾರು ತಂದಿದ್ದು ಇವರೇ ಹೇಳಿದ್ದು ಇವಾಗ ನಿಮ್ಮ ಮನೆಗೆ ಒಂದ್ಸತಿ ಪೂಜೆ ಮುಗಿದ್ರು ಅಂತ ಕೇಳಿ ನೋಡಿ ಅವ್ರೇನು ಅಂತ ನಾನು ಹೇಳಿಲ್ಲ ನಿಮಗೆ ನೀವು ಇವ್ರ ಮನೆಗೆ ಒಂದ್ಸತಿ ಪೂಜೆ ಹೋಗಿ ಗಣಪತಿ ಬಪ್ಪ ಅದೇ ಲಡ್ಡು ಚೌರಿಯ ಗಣಪತಿ ಬಪ್ಪ ಬನ್ರಿ ಏನು ವಾಸನೆ ಬರ್ರಿ ಪಕ್ಕದಲ್ಲಿ ಉಂಡಿ ಇದೆ ಯಾರು ಮರಿಬೇಡಿ ಗಣೇಶನ್ ಗ್ರೂಪಲ್ಲಿ ಇಲ್ಲಿಗೆ ಐರಿಷ್ ಕನ್ನಡಿಗರ ಗಣೇಶ ಹಬ್ಬ 2007 ವಿಡಿಯೋ ರೆಕಾರ್ಡಿಂಗ್ ಮುಕ್ತಾಯವಾಯಿತು. ಹೋಪ್ ಯು ಆಲ್ ಎಂಜಾಯ್ ದ ವಿಡಿಯೋ. ಥ್ಯಾಂಕ್ ಯು. ಬಾಯ್.